ಒಂದು ಬೆಂಗಳೂರಿನ ಪರಿಕಲ್ಪನೆ, ಅದರ 4 ರೂಪಗಳು ತಾವು ನೋಡಿದ್ರಿ. ಒಂದೊಂದು ಪಕ್ಷ, ಒಬ್ಬೊಬ್ಬರು ಅಭ್ಯರ್ಥಿಗಳು ಅವರು ಬೆಂಗಳೂರನ್ನ ಹೇಗೆ ನೋಡಬೇಕು ಅಂತ ಇದ್ದಾರೆ, ಹೇಗಿರಬಹುದು ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈಗ ನಾವೊಂದು ವಾರ್ಡಿನ ಸಮಸ್ಯೆಗಳ ನಡುವೆ ಹೋಗೋಣ. ವಾರ್ಡ್ನ ಮುಂದಕ್ಕೆ ಯಾವ ರೀತಿ ಕರ್ಕೊಂಡು ಹೋಗಬೇಕು ಅಂತ ಒಂದು ಪರಿಕಲ್ಪನೆ ಇದೆ, ಅದರ ಬಗ್ಗೆ ಚರ್ಚೆ ಮಾಡೋಣ. ಒಂದು 4 ಪ್ರಶ್ನೆಗಳು ತಗೊಂಡು ನಾನು ಮತ್ತೆ ಬರ್ತೇನೆ, ಜೊತೆಗೆ ಎಲ್ಲ ಉತ್ತರ ಕೊಡೋಣ. ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಗಳನ್ನು ಒಡೆದ್ರೂ ನಮಗೆ ರಸ್ತೆ ಸಾಕಾಗಲ್ಲ. ಸಮೂಹ ಸಾರಿಗೆ ವ್ಯವಸ್ಥೆ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಕೆಂಪೇಗೌಡರು ಕಟ್ಟಿರೋದು ಒಂದೇ ಬೆಂಗಳೂರು, 3 ಬೆಂಗಳೂರು ಅಲ್ಲ. ಪ್ರಶ್ನೆ ಇರಲಿ. ಅಭ್ಯರ್ಥಿಗಳು ಇವತ್ತು 4 ಜನ ಇದ್ದಾರೆ ನಮ್ಮಲ್ಲಿ, ಉತ್ತರ ಅವರಿಂದ ಪಡೆಯೋಣ. ಪ್ರಕಾಶ್ ಅವರೇ, ತಾವು ಚುನಾಯಿತರಾಗಿ ಬಂದರೆ ಶೆಟ್ಟಿಹಳ್ಳಿಯಲ್ಲಿ ಏನು 5 ಬದಲಾವಣೆಗಳನ್ನ ತಾವು ತರ್ತೀರಾ? ಅದು ಶೆಟ್ಟಿಹಳ್ಳಿ ಅವರು ಇವತ್ತು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. 5 ಬದಲಾವಣೆಗಳು ತಮ್ಮ ಕಡೆಯಿಂದ ಏನು ತರ್ತಾರೆ ಅಂತ. ಶುದ್ಧವಾದ ಕುಡಿಯೋ ನೀರಿನ ಪ್ರಾಧಾನ್ಯತೆಯನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ ಹಚ್ಚ ಹಸಿರಾಗಿರ್ತಕ್ಕಂಥ ವಾರ್ಡನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೇನೆ. 3ನೇದಾಗಿ ಕಸ ಮುಕ್ತ ವಾರ್ಡನ್ನಾಗಿ ಮಾಡಬೇಕು. 4ನೇದಾಗಿ ಬಡವರಿಗೆ ಚೀಪ್ ಆ್ಯಂಡ್ ಬೆಸ್ಟ್, ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಹಿರಿಯ ನಾಗರಿಕರ ಗುರುತಿನ ಚೀಟಿ ಇರ್ಬೋದು, ಕಟ್ಟಡ ಕಾರ್ಮಿಕರ ಇನ್ಶೂರೆನ್ಸ್ ಇರ್ಬೋದು, ಪೆನ್ಷನ್ಸ್ ಇರ್ಬೋದು, ಈ ರೀತಿ ಸಣ್ಣ ಪುಟ್ಟ ಖರ್ಚು ವೆಚ್ಚದಲ್ಲಿ ಮಾಡ್ತಕ್ಕಂಥ ಕ್ರಿಯಾ ಯೋಜನೆಗಳೇನಿದೆ ಅವನ್ನೆಲ್ಲವನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂತ ಇದ್ದೀನಿ. BJP ವತಿಯಿಂದ ತಾವು ಯಾವ 5 ಬದಲಾವಣೆಗಳನ್ನ ತರಬೇಕು ಅಂತ ತಮ್ಮ? ಸಹಜವಾಗಿ ಎಲ್ಲ ಅಭ್ಯರ್ಥಿಗಳು ಹೇಳೋದು ಅದೇ, ಒಳ್ಳೆ ರಸ್ತೆಗಳಾಗಿರ್ಬೋದು, ಉದ್ಯಾನವನಗಳಾಗಿರ್ಬೋದು, ಕೆರೆ ಇರ್ಬೋದು, ಪಾರ್ಕ್ ಇರ್ಬೋದು. ಓಕೆ, ಸಂತೋಷ್. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಸರ್. ತಾವು ಇದೇ ಉತ್ತರ ಹೇಳ್ತೀರಾ, ಅದೇ 5 ಚೇಂಜಸ್ ತರ್ತೀರಾ ಅಥವಾ ಶೆಟ್ಟಿಹಳ್ಳಿಗೆ ತಾವು ಒಂದು ಮೈಕ್ರೋ ಪ್ಲ್ಯಾನ್ ಥರ ಹಾಕಿ ನಮ್ಮ ವಾರ್ಡಿನ ಸಮಸ್ಯೆ, ನಮ್ಮ ವಾರ್ಡ್ಗೆ ಈ 5 ಮಾಡಿಕೊಟ್ರೆ ಬೇರೆ ಬೇರೆ ಸಮಸ್ಯೆಗಳನ್ನ ಆಮೇಲೆ ಮಾಡ್ಕೋಬೋದು ಅಂತ ತಮ್ಮನೇವರು ಬೇರೆ ಒಂದು ಐಡಿಯಾ ಇದೆಯಾ? ಬೇರೆ ಐಡಿಯಾ ಏನಿಲ್ಲ. ನಮ್ಮ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿತ್ತು, ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಆ ಗಾರ್ಬೇಜ್ ಸಿಟಿನ ಇವತ್ತಿನ ದಿವಸ ನಮ್ಮ ಸಿದ್ದರಾಮಣ್ಣವರು ಒಂಥರ ಗಾರ್ಡನ್ ಸಿಟಿಗೆ ತೊಗೊಂಬಂದು ಬರ್ತಾ ಇದ್ದಾರೆ. ಅದಕ್ಕೆ ನಾವು ನಮ್ಮ ಇಡೀ ಕರ್ನಾಟಕದ ಜನತೆ ಆಗ್ಬೋದು, ಅದರಲ್ಲೂ ಬೆಂಗಳೂರು ಜನತೆ, ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ನಾನು ಈ ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಅವರು ಬೆಂಗಳೂರು ಸಿಟಿಗೆ ಅಂಶಗಳ ಕೇಳಿದ್ರೆ ಅಂಶಗಳ ಬಗ್ಗೆ ನಂತರ ಬರೋಣ ಚರ್ಚೆಗೆ. ನನಗೆ ಕೇಳ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ದಯವಿಟ್ಟು ಯಾರು ನಾವು ಮಾತಾಡುವಾಗ ಸುಮ್ಮನೆ ಇರಬೇಕು. ನಿಮ್ಗೆ ಅವಕಾಶ ಕೊಟ್ಟ ನೀವು ಮಾತಾಡಿ, ನಾವಿಂದ ಸುಮ್ಮನೆ ಇರಿ. ನಮ್ಗೆ ಅವಕಾಶ ಕೊಡಿ ಮಾತಾಡಕ್ಕೆ. 4 ಕೋಟಿ ಕೊಟ್ಟು ಡೆವಲಪ್ ಆಗಿದೆ. ಮಾತಾಡಬಾರ್ದು ಅದನ್ನೆಲ್ಲ. ನಿಮ್ಗೆ ಅವಕಾಶ ಕೊಟ್ಟ ನೀವು ಏನ್ ಬೇಕಾದ್ರೂ ಮಾತಾಡಿ. ಅವರ ಅವಕಾಶ ಅಲ್ಲ, ಅವ್ರು ಮಾತಾಡ್ಲಿ ಸರ್. ಮತ್ತೆ ನಾನು ಆಡಿಯನ್ಸ್ ರೌಂಡ್ಗೂ ಬರ್ತೇನೆ. ನಾವು ಗೆದ್ಬಿಟ್ಟು ಹೋಗಿದ ತಕ್ಷಣ ಬರೀ ಸಾಹುಕಾರಗಳೇನು ಶ್ರೀಮಂತರುಗಳ ಮನೆಗಳು ನೋಡ್ಕೊಂಡಿದ್ದು, ದೊಡ್ಡ ದೊಡ್ಡ ಲೇಔಟ್ಗಳು ನೋಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಎಂತೆಂಥ ಬಡ ಕಾಲೋನಿಗಳಿದೆ ಇಲ್ಲಿ ಇವತ್ತು, ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ನಾವು. ನಾವು ದಯವಿಟ್ಟು ಸುಮ್ಮನೆ ರೀ, ನೀವು ಮಾತಾಡಬಾರ್ದು. ಹಾಗೇನೆ ಇವತ್ತಿನ ದಿವಸ ಏನು ಇಲ್ಲಿ ಮನೆಗಳು, ಬಡಬಗ್ಗರಿಗೆ ಮನೆಗಳಿಲ್ಲ, ಅಂಥವ್ರಿಗೆ ಮನೆ ಕೊಡುವಂತಹ ವ್ಯವಸ್ಥೆನ ನಾನು ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಂಭುಲಿಂಗೇಗೌಡ್ರೆ, ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಚುನಾಯಿತರಾಗಿ ಬಂದರೆ ಏನು 5 ಬದಲಾವಣೆಗಳು ನಾವು ನೋಡ್ಬೋದು? ಒಂದು ಗಲ್ಲಿಗೆ ಒಂದಾದ್ರೂ ಬಾತ್ರೂಮ್ ಮಾಡ್ತೀನಿ. ಕಾರಣ ಏನು ಅಂತಂದ್ರೆ ಈಗ ಶುಗರ್ ಪೇಷಂಟ್ ಜಾಸ್ತಿ ಅವರೇ. ಅವ್ರ ಮನೆಗೆ ಹೋಯ್ತೀನಿ, ಇವ್ರ ಮನೆಗೆ ಹೋಯ್ತೀನಿ ಅಂತಾರೆ, ಯಾರ ಮನೇಲೂ ಬಿಡಲ್ಲ. ಅವ್ರು ನಮ್ಮ ಜಾತಿಯವರೇ ಆಗಿರಲಿ, ನಮಗಿಂತ ಸುಂದರವಾಗಿರೋರಾಗಲಿ, ನಮ್ಮ ಬಾತ್ರೂಮ್ಗೆ ಹೋಗ್ತಾರ. ಮೀಟ್ರ್ ಬಡ್ಡಿ ಏನೇನು ಬಡ್ಡಿ ಅವೇ ಬಡ್ಡಿ ಎಲ್ಲ ಮುಕ್ತ ಮಾಡ್ತೀನಿ. ಪ್ರತಿಯೊಬ್ಬ ವ್ಯಕ್ತಿನೂ ಸ್ವತಂತ್ರವಾಗಿ ಯಾವುದೇ ಬೀದಿನಲ್ಲಿ ನನ್ನನ್ನು ಏಕವಚನದಲ್ಲಿ ಹೋದ್ರೆ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟು ವಾಕ್ ಸ್ವಾತಂತ್ರ್ಯಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಆದರೆ BBMP ಮೇಲೆ ಇವತ್ತು 9,000ದಿಂದ 11,000 ಕೋಟಿಯಷ್ಟು ಸಾಲದ ಹೊರೆ ಇದೆ ಅಂತ ರಿಪೋರ್ಟ್ಗಳಿದೆ. ಹಣ ಈ ಯೋಜನೆಗಳಿಗೆ ಎಲ್ಲಿಂದ ಬರುತ್ತೆ? ತಾವು ಯಾವ ರೀತಿಯಿಂದ ಹಣ ತರಬೇಕು ಅಂತ ತಮ್ಮ ಆಲೋಚನೆ ಇದೆ? ಇವತ್ತು ಪವರ್ಸ್ ಏನು ಕೊಟ್ಟಿಲ್ಲ, ಮೇಯರ್ಗಳಿಗಾಗಲಿ ಕಮಿಷನರ್ಗಾಗಲಿ ಯಾವುದೇ ಪವರ್ಸ್ ಇಲ್ಲ. ರಾಜ್ಯ ಸರ್ಕಾರನೇ ಇಟ್ಕೊಂಡಿದೆ ಪವರ್ಸು. ಅವರು ಸಂಪೂರ್ಣ ಮಾಡೋಕ್ಕೆ, ಅವರ ಖರ್ಚು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕಡಿವಾಣ ರಾಜ್ಯ ಸರ್ಕಾರ ಇಟ್ಕೊಂಡಿದೆ.
ಅವರು ಡೈರೆಕ್ಟಾಗಿ ಮೇಯರ್ಗೆ ಬಡ್ಜೆಟ್ ಮಾಡಿ ಅವ್ರು ಪವರ್ ಕೊಟ್ಟರೆ ಸಂಪನ್ಮೂಲ ಸಂಗ್ರಹಣೆ ಮಾಡ್ಬೋದು. ಸರ್ಕಾರದ ಕೈಲಿ ಎಲ್ಲ ಆದಾಯದ ಮೂಲ ಅದೇ ಅಂತ ಅಂದ್ಮೇಲೆ ಇರೋದು ಅದೇ. ಒಂದ್ ನಿಮಿಷ ಇರೋದು ಹಂಗೆ. ನಾಗಭೂಷಣ ಅವ್ರನ್ನ ಕೇಳಿಸ್ಕೊಂಡ ಮತ್ತೆ ಮನೆಗಳಿಗೆ 24% ಇವತ್ತು 5%ಗೆ ಒಂದು ಏನು ಮನೆ ಕಂದಾಯ ಆಗ್ಬೋದು, ಟ್ಯಾಕ್ಸ್ ಹಾಕ್ಬೋದು, ಏನಿದನ್ನು ಅದನ್ನ ಕಮ್ಮಿ ಮಾಡ್ತೀನಿ ಅಂತ ಹೇಳುವಂತ. ಅಲ್ಲ, ಬೈ ಪೆನಾಲ್ಟಿನ 24% 5% ಕಮ್ಮಿ ಮಾಡ್ತೀನಿ ಪೆನಾಲ್ಟಿನ ಮಾತ್ರ. ಇನ್ನೂ ಟೋಟಲ್ ಆಗಿ ಮನ್ನಾ ಮಾಡಿದಾಗ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಪ್ರಾಪರ್ಟಿ ಟ್ಯಾಕ್ಸ್ ಇಂದ ತಾವು ಇನ್ನೂ ಹೆಚ್ಚು ಹಣ ತರ್ಬೋದು ಅಂತ ತಾವು ಹೇಳ್ತೇವೆ. ಶಂಬಳಿಗೌಡ್ರೆ, ಹಣ ಎಲ್ಲಿಂದ ತರ್ತೀರಾ? ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ನಾವು ಏನು ವ್ಯವಹಾರ ಮಾಡ್ತಾ ಇದ್ದೀವಿ ಅದರ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯವನ್ನ ಅವಲಂಬಿಸಬೇಕು. ರೋಡಿನ ದುಡ್ಡ ರೋಡ್ಗೆ ಹಾಕ್ತೀವಿ, ಮೋರಿ ದುಡ್ಡ ಮೋರ್ಗೆ ಹಾಕ್ತೀವಿ, ಕಾಸಿನ ದುಡ್ಡ ಕಸಿಗೆ ಹಾಕ್ತೀವಿ. ಅದರಲ್ಲಿ ಬಾಯಿಗೆ ಹಾಕೋಕೆ ಹೋಯ್ತು ಅಂತಂದ್ರೆ ಸಾಲ್ಟೇಜ್ ಆಯ್ತದೆ. ಆಮೇಲೆ BBMP ಮೇಲೆ ಸಾಲ ಒರೆಸ್ಬೇಕಾಯ್ತದೆ. ಅದಾಗಬಾರ್ದು ಅಂತ ಅನ್ನೋದಾದ್ರೆ ಸಂಬೂಲಿಂಗೇಗೌಡ ಅಂತವನಿಗೆ ಓಟ್ ಕೊಟ್ರೆ 100ಕ್ಕೆ 100 ಭಾಗ ಕೆಲಸ ಮಾಡಿ ತೋರಿಸ್ತೀನಿ. ಓಟ್ ಹಾಕೋಕೆ ನೀವು ಕಾಸು ಕೇಳಬೇಡಿ, ಕೆಲಸ ಮಾಡೋಕೆ ನಾನು ಕಾಸು ಕೇಳಲ್ಲ. ಹಣ ಎಲ್ಲಿಂದ ಬರುತ್ತೆ ಪ್ರಕಾಶ್ ಅವರೇ? ನಾವು ಇವತ್ತು ಪ್ರಾಪರ್ಟಿ ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ವಸೂಲಿ ಮಾಡ್ತಾ ಇಲ್ಲ. ಯಾಕೆಂದರೆ ಇವತ್ತಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ. ಆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ತೋರಿಸಿ ಸರ್ಕಾರಕ್ಕೆ ಏನು ಆದಾಯ ಬರಬೇಕು ಆ ಆದಾಯವನ್ನು ಕ್ರೋಢೀಕರಿಸಿ ಆ ಒಂದು ಸಾಲವನ್ನು ಮುಕ್ತವನ್ನಾಗಿ ಮಾಡಿ BBMPಯಲ್ಲಿ ಸಮಗ್ರವಾಗಿ ಮುಂದೆ ಆ ಒಂದು ಸರ್ಕಾರ ನಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ತೆರಿಗೆ ಆಧಾರದ ಮೇಲೆ ಕೆಲಸ ಮಾಡೋ ಯೋಗ್ಯತೆ ಇರಬೇಕು. ಸಾಲ ಮಾಡ್ಬಿಟ್ರೆ ಗಿರ್ವಿ ಮಾಡ್ಬಿಟ್ರೆ ಸಿಕ್ಕಿದ್ದೆಲ್ಲನೂ ಕಷ್ಟ. ಸಾಲಕ್ಕಿಂತ ಮುಂದೆ ಹೋಗೋಣ ಸರ್, ಕಷ್ಟ ಆಯ್ತದೆ. ಮುಖ್ಯಮಂತ್ರಿಗಳು ಎಲ್ಲ ನಗರಕ್ಕೆ ಬಂದು ಮಾಡ್ಲಿಕ್ಕೆ ಆಗಲ್ಲ. ಮೇಯರ್ 5 ವರ್ಷ ಮೇಯರ್ 1 ವರ್ಷದ ಮೇಯರ್ ಇರ್ಬೇಕಾ 5 ವರ್ಷದ ಮೇಯರ್? 5 ವರ್ಷದ ಮೇಯರ್ 5 ವರ್ಷದ ಮೇಯರ್ 2.5 ವರ್ಷ. 2.5 ವರ್ಷ ಮೇಯರ್ ಎಲೆಕ್ಷನ್ ನಡಿಬೇಕು ಅಂದ್ಮೇಲೆ 5 ವರ್ಷ ಒಪ್ಕೊಬಿಟ್ಮಲ್ಲ ಮತ್ತೆ. ಸಂತೋಷ.